ಸೊ ಜಾತಿ ಗಣತಿ ಜಟಾಪಟಿ ಈಗ ಒಂದು ಕಡೆಗೆ ನಡೀತಾ ಇದೆ, ಇನ್ನೊಂದು ಕಡೆಗೆ ಗ್ರಿಂಗ್ ರೋಡ್ ಅನ್ನು ಮಾಡುವಂತ ಕೆಲಸಕ್ಕೆ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಸೊ ಯಾವ ರೀತಿಯಲ್ಲಿ ಮುಂದಾಗ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿಗೆ ಈಗ ಐಎಎಸ್ ಅಧಿಕಾರಿ ನಿರಾಕರಿಸಿದ್ರ. ಸುಧಾಮೂರ್ತಿ ಬಳಿಕ ಐಎಎಸ್ ಅಧಿಕಾರಿ ಮನೀಶ್ ಮೌದ್ಗಿಲ್ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. ಗಣತಿದಾರರು ಮನೆಗೆ ಹೋದಾಗ ಮಾಹಿತಿ ನೀಡಲು ನಿರಾಕರಣೆಯ ಆರೋಪ ಏನಿದೆ, ನಾನು ಮಾಹಿತಿ ಕೊಡಲ್ಲ ಅಂತ ಮನೀಶ್ ಮೌದ್ಗಿಲ್ ಹೇಳಿದ್ರ. ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಗಣತಿಗೆ ಐಎಎಸ್ ಅಧಿಕಾರಿ ನಿರಾಕರಿಸಿದ್ರ ಅಂತಂದ್ರೆ ಅವ್ರ ಇಷ್ಟ ರೀ, ಅವ್ರಿಗೆ ಕೊಡ್ಬೇಕಾ ಬೇಡವಾ ಅನ್ನೋದು ಅವ್ರಿಗೆ ನಿರ್ಧಾರ ಇದೆ. ನೀವೇ ಇದೆಯಲ್ಲ ಗಣತಿಯಲ್ಲಿರುವಂತ ಲೆಕ್ಕದ ಪ್ರಕಾರ, ಇಂಟ್ರೆಸ್ಟೆಡ್ ನಾಟ್ ಇಂಟ್ರೆಸ್ಟೆಡ್, ನನಗೆ ಇಷ್ಟ ಇಲ್ಲ ಅಂದರೆ ಇಲ್ಲ, ಆದರೆ ಒಂದು 4-5 ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಹೇಳಬೇಕು ಅಂತಿದ್ದಾರೆ. ಅದು ಕಡ್ಡಾಯವಾಗಿ ಪ್ರಶ್ನೆಗಳಂತೆ. ನಾನು ಕೇಳ್ತಾ ಇದ್ದೆ ತುಂಬ ಜನಕ್ಕೆ, ಕಡ್ಡಾಯವಾದಂಥ ಪ್ರಶ್ನೆಗಳಂತೆ. ಅವರ ಹೆಸರು, ಯಾವ ಊರು ಮತ್ತು ಯಾವ ಜಾತಿ ಅಂತ ಹೇಳಿ, ಆಮೇಲೆ ಅದರಲ್ಲೂ ಒತ್ತಿ ಕೇಳ್ತಾರಂತೆ ನಿಮ್ಮ ಒಳ ಜಾತಿ ಯಾವುದು, ನಿಮ್ಮ ಒಳ ಜಾತಿ ಯಾವುದು ಅಂತ ಹೇಳಿ. ಸೊ ಕೆಲವರು ಹೇಳ್ತಾ ಇಲ್ಲ. ಸೊ ಗಣತಿದಾರರು ಮನೆಗೆ ಹೋದಂಥ ಸಂದರ್ಭದಲ್ಲಿ ನಿರಾಕರಣೆಯನ್ನು ಬಹುತೇಕ ಬೆಂಗಳೂರಿನಲ್ಲಿರುವಂಥವ್ರು ನಿರಾಕರಣೆಯನ್ನು ಮಾಡಿದ್ದಾರೆ. ನಾನು ಕೊಡಲ್ಲ, ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ. ಕೆಲವರು ಹೇಳ್ತಾ ಇರುವಂಥದ್ದು ನಾವು ಅದಕ್ಕೆ ಬರೋದೇನಿಲ್ಲ, ನಮಗೆ ಬೇಕಾಗೂ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ನೀವು ಜನರಲ್ ಕ್ಯಾಟಗರಿಯಲ್ಲಿರುವಂಥವ್ರನ್ನ ಹೋಗ್ಬಿಟ್ಟು ನೀವು ಎಲ್ಲ ಕೇಳಿದ್ರೆ ಅವ್ರಿಗೆ ಏನು ಸಿಗುತ್ತೆ? ಜನರಲ್ ಕ್ಯಾಟಗರಿಯಲ್ಲಿರೋರಿಗೆ ಏನು ಸಿಗುತ್ತೆ? ಏನು ಕೊಡ್ತೀರಾ ನೀವು? ಜಾತಿ ಗಣತಿ ಸಮೀಕ್ಷೆ ಉಸ್ತುವಾರಿಗಳೇ ಸಮೀಕ್ಷೆಯಲ್ಲಿ ಭಾಗಿಯಾಗದ ಆರೋಪ ಈಗ ಕೇಳಿ ಬರ್ತಾ ಇದೆ. ಬೆಂಗಳೂರು ಜಿಬಿಎ ವ್ಯಾಪ್ತಿಯ ಸಮೀಕ್ಷೆ ಉಸ್ತುವಾರಿ ಮನೀಶ್ ಮೌದ್ಗಿಲ್ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇರೋದು. ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಮನೀಶ್ ಮೌದ್ಗಿಲ್ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರಿ ನೌಕರ ಸಂಘ ಆರೋಪ ಬೆನ್ನಲ್ಲೇ ಮನೀಶ್ ಮೌದ್ಗಿಲ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆನ್ಲೈನ್ ಸಮೀಕ್ಷೆಯಲ್ಲಿ ಭಾಗವಹಿಸುವುದಾಗಿ ಮನೀಶ್ ಮೌದ್ಗಿಲ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೆಲಸದ ಒತ್ತಡದಿಂದಾಗಿ ಸಮೀಕ್ಷೆಯಲ್ಲಿ ಭಾಗವಹಿಸಲು ಸಾಧ್ಯ ಆಗಿರಲಿಲ್ಲ. 100% ಯಾರ್ರೀ ಅಲ್ಲಿ 1 ಗಂಟೆ 1-1.5 ಗಂಟೆ ಅದಕ್ಕೆ ಉತ್ತರ ಕೊಟ್ಕೊಂಡು ಕೂತ್ಕೊಳ್ತಾರೆ. ಬಿಡು ಯಾವಾಗಿರುತ್ತೆ ಅವಾಗ ಆನ್ಲೈನಲ್ಲಿ ಹೆಂಗಾದ್ರೂ ಕೊಟ್ಟಿದ್ದೀರಲ್ಲ ನೀವೇ, ಜಿಬಿ ಅವರು ಬಂದಿದೆಯಲ್ಲ ನಿಮ್ಮ ಮೆಸೇಜ್ಗಳೆಲ್ಲ ಆನ್ಲೈನಲ್ಲಿ. ನೀವು ಯಾವಾಗ ಟೈಮ್ ಇರುತ್ತೆ ಆ ಟೈಮ್ ಅಂತ ಕೊಟ್ಟಿದ್ದೀರಾ, 9 ರಿಂದ 6 ಗಂಟೆ ಏನೋ ಕೊಟ್ಟಿದ್ದೀರಾ. ಅದರಲ್ಲಿ ನೀವೇ ಹಾಕ್ಬೋದು, ಅಪ್ಡೇಟ್ ಮಾಡ್ಬೋದು, ನೀವೇ ಸಮೀಕ್ಷೆಯಲ್ಲಿ ಭಾಗಿಯಾಗ್ಬೋದು ಅಂತ ಇದೆ. ಅದನ್ನು ಮಾಡ್ತಾರೆ. ವಾಟ್ಸ್ ರಾಂಗ್? ಸೊ ಮನೀಶ್ ಮೌದ್ಗಿಲ್ ಅವ್ರೀಗ ನಿರಾಕರಿಸಿದಾರಂತೆ. ಅವರು ಆನ್ಲೈನಲ್ಲಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಿದ್ದಾಗ ಆನ್ಲೈನ್ ತೆಗೆದಾಕ್ಬಿಡಿ, ಅವ್ರಿಗೆ ಯಾವಾಗ ಸಿಗುತ್ತೆ ಅವ್ರ ಟೈಮಲ್ಲಿ ಮಾಡ್ಕೊಳ್ತಾರೆ. ಸೊ ನೀವು ಮಾಡಲೇಬೇಕು, ಕೊಡಲೇಬೇಕು ಅನ್ನುವಂಥದ್ದು ಏನಿಲ್ವಲ್ಲ. ಆಮೇಲೆ ಕೋರ್ಟ್ ಕೂಡ ಹೇಳಿದೆ ಅಲ್ವಾ, ಕಡ್ಡಾಯವಾಗಿ ಏನಿಲ್ವಲ್ಲ, ಒತ್ತಾಯಪೂರ್ವವಾಗಿ ಕೇಳೋ ಹಾಗಿಲ್ವಂತಲ್ಲ. ನಿಮಗೆ ಯಾವ ಆಸೆ ಕೊಡಬೇಕು ಅನ್ನುವಂಥ ಇದ್ದಿದ್ರೆ ಕೊಡಲಿ, ಇಲ್ಲ ಅಂದರೆ ಇಲ್ಲ. ಕಡ್ಡಾಯ ಏನು ಮಾಡಿಲ್ವಲ್ಲ ಸರ್ಕಾರ, ಕೊಡಲೇಬೇಕು ನೀವು ಮಾಡಲೇಬೇಕು ಹಂಗೇನೋದಾಗಿದ್ದಿದ್ರೆ ಕೆಳಗಡೆ ನೀವು ಆಪ್ಷನ್ ಇಡಬಾರ್ದಾಗಿತ್ತು. ನನಗೆ ಇದರಲ್ಲಿ ಈ ಸಮೀಕ್ಷೆಯಲ್ಲಿ ಭಾಗವಹಿಸೋಕ್ಕೆ ನನಗೆ ಒತ್ತಾಯ ಇಲ್ಲ ಅನ್ನುವಂಥದ್ದನ್ನು, ಅದಕ್ಕೆ ಯಾಕೆ ಅಷ್ಟೊಂದು ಫೋರ್ಸ್ ಮಾಡಬೇಕು? ಅದ್ರ ಮೇಲೆ ಯಾಕೆ ಆರೋಪ ಮಾಡಬೇಕು? ಸರ್ಕಾರಿ ನೌಕರದ್ದು ಚೆನ್ನಾಗಿದೆಯಪ್ಪ, ಅವರು ಟೈಮಲ್ಲಿ ಇರೋದಿಲ್ಲ ರೀ. ನಿಮ್ದೇನು 1-2 ಕ್ವಶನ್ ಕೂತ್ಕೊಂಡು ಬೀಳಕ್ಕೆ ಒಂದು 5 ನಿಮಿಷದಲ್ಲಿ 60 ಕ್ವಶನು ಪ್ಲಸ್ 20 ಕ್ವಶನ್ ಮನೆಯಲ್ಲಿರೋದೆಲ್ಲ ಹೇಳಬೇಕು.